ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಿಮಗೂ ಕೂಡ ಈ ರೀತಿ ಬಿಳಿ ಕೂದಲು ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇದ್ದರೆ ನೀವು ಕೂಡ ಸ್ವಲ್ಪ ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಯಾಕಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ನ್ಯಾಚುರಲ್ ಆಗಿರುವಂಥ ಒಂದು ಹೇರ್ ಡ್ರೈನ ಹೇಳ್ಕೊಡ್ತಾ ಇರುವಂಥದ್ದು ಸ್ನೇಹಿತರೆ. ತುಂಬಾ ಈಸಿಯಾಗಿ ನೀವು ಯಾವ ರೀತಿ ನಿಮ್ಮ ಹೇರ್ಸನ್ನು ಬುಡದಿಂದನೇ ಕಪ್ಪಾಗಿ ಮಾಡ್ಕೊಳ್ಬಹುದು, ಹಾಗೂ ವೈಟ್ ಹೇರ್ ಸಮಸ್ಯೆ ಮತ್ತೆ ಬರದೆ ಹಾಗೆ ನೀವು ತಡೆದುಕೊಳ್ಬಹುದು ಸ್ನೇಹಿತರೆ. ನೋಡ್ಬೋದು ಯಾವ ರೀತಿ ಇವಾಗಿನ ಜನ್ರೇಷನ್ ಅಂತೂ ಸ್ನೇಹಿತರೆ ಕಾಮನ್ ಆಗಿ ವೈಟ್ ಹೇರ್ ಸಮಸ್ಯೆ ಎಲ್ಲರಲ್ಲೂ ಕಾಣಿಸ್ತಾ ಇರುವಂಥದ್ದು. ಅದಕ್ಕೆ ನಾವು ಏನು ಮಾಡ್ತಾ ಹೋಗ್ತೇವೆ ಸ್ನೇಹಿತರೆ ಅಂದರೆ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳಾಗಿರ್ಬೋದು, ಹಾಗೂ ತುಂಬಾ ನಾವು ಪಾರ್ಲರ್ಗಳಿಗೆ ಹೋಗಿ ಬಂದು ತುಂಬಾ ಹೇರ್ ಡ್ರೈಗಳನ್ನು ಹಚ್ತಾ ಹೋಗ್ಬೋದು. ಇದಕ್ಕೆಲ್ಲ ತುಂಬಾ ವೈಟ್ ಹೇರ್ ಸಮಸ್ಯೆ ಇನ್ನೂ ಜಾಸ್ತಿನೇ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಯಾಕಂದರೆ ಕೆಮಿಕಲ್ ತುಂಬಾ ಜಾಸ್ತಿ ಇರೋದ್ರಿಂದ ನಮ್ಮ ಹೇರ್ಸ್ಗೆ ಹಾಗೂ ನಮ್ಮ ಕಣ್ಣಿನ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಬೀಳ್ತಾ ಹೋಗುತ್ತೆ ಸ್ನೇಹಿತರೆ. ಇದಕ್ಕೋಸ್ಕರ ನೀವು ಕೂಡ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಬಳಸ್ತಾ ಹೋಗಿ. ಹಾಗೂ ಇವತ್ತಿನ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾಗಿದೆ ಅಂದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಜೊತೆ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗಾದರೆ ತಡ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ನೋಡಿ, ನಾನಿಲ್ಲಿ ಮೊದಲಿಗೆ ತೊಗೊಳ್ತಾ ಇರುವಂಥ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ಸಿಗುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಸ್ನೇಹಿತರೆ. ನೋಡಿದ ತಕ್ಷಣ ನಿಮಗೂ ಗೊತ್ತಾಗಿರ್ಬೋದು ಏನಂತ. ನಾವು ತಿನ್ನುವಂಥ ಸೋಪ್ ಸ್ನೇಹಿತರೆ. ಇವಾಗ ಊಟ ಆದ ತಕ್ಷಣ ಡೈಜೆಷನ್ ಚೆನ್ನಾಗಿ ಆಗಬೇಕು ಅಂತ ನಾವು ಈ ಒಂದು ಸೋಪನ್ನು ತಿಂತಾ ಇರ್ತೇವೆ. ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ಈ ಒಂದು ಸೋಪಿನಿಂದ ಯಾವ ರೀತಿ ನಾವು ಹೇರ್ ಡ್ರೈ ಮಾಡ್ಬೋದು, ಹಾಗೆ ನಮಗೆ ತುಂಬಾ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ನಮ್ಮ ಆರೋಗ್ಯಕ್ಕೆ ನಮ್ಮ ಹೊಟ್ಟೆ ಕೆಡಬಾರ್ದು ಅಂತ ಈ ಒಂದು ಸೋಪನ್ನು ತಿಂತಾ ಇರ್ತೇವೆ ಸ್ನೇಹಿತರೆ. ನಮ್ಮ ಭಾಷೆಯಲ್ಲಿ ಇದನ್ನು ಬಡಿ ಸೋಪ್ ಅಂತ ಕರಿತೇವೆ ಸ್ನೇಹಿತರೆ. ಇದನ್ನು ನೀವು ಏನಂತೀರೋ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ನಿಮ್ಮ ಕಡೆ ಏನಂತ ಕರಿತೀರಾ ಅಂತ. ನೋಡಿ, ನಾನು ಇವಾಗ ಒಂದು ಕಬ್ಬಿಣದ ಬಾಣಲಿನ ತೊಗೊಂಡ್ಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಸೋಪ್ನ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನೋಡಿ, ನಾನು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡಿರೋದು. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ವೇಗವಾಗಿ ಜಾಸ್ತಿ ಇದು ಆಗುತ್ತೆ ಅಂತ, ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕಪ್ಪು ಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ಎಷ್ಟು ಪ್ರಮಾಣದಲ್ಲಿ ಕಪ್ಪು ಬಣ್ಣಕ್ಕೆ ಬಂದಿದೆ ಅಂತ. ಪೂರ್ತಿಯಾಗಿ ಕಪ್ಪು ಬಣ್ಣಕ್ಕೆ ಬಂದಿರುವಂಥದ್ದು. ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ಆರೋದಕ್ಕೆ ಅಂದರೆ ತಂಪು ಆಗೋದಕ್ಕೆ ಬಿಟ್ಬಿಡಿ. ಚೆನ್ನಾಗಿ ತಂಪು ಆದ ತಕ್ಷಣ ಈ ರೀತಿ ನೋಡಿ ನಾನು ಕುಟ್ಟೋ ಕಲ್ಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು ಅಷ್ಟು ಕೂಡ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕುಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ನಾನು ಯಾವ ರೀತಿ ಕುಟ್ಕೊಳ್ತಾ ಇರೋದು ಅಂತ. ಪೂರ್ತಿ ಪೌಡರ್ ಆಗಬೇಕು ಅಲ್ಲಿವರೆಗೂ ಇದನ್ನು ಇದೇ ರೀತಿಯಾಗಿ ಕುಟ್ಕೊಳ್ಬೇಕಾಗುತ್ತೆ. ಅಥವಾ ನೀವು ಈಸಿ ವೇಯಲ್ಲಿ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೂ ಕೂಡ ಪರವಾಗಿಲ್ಲ ಸ್ನೇಹಿತರೆ. ಈಸಿಯಾಗಿ ವೇಗವಾಗಿ ಈ ರೀತಿ ಪೌಡರ್ ಆಗೋಗಿಬಿಡುತ್ತೆ. ನೋಡ್ಬೋದು, ನಿಮಗೆ ಯಾವ್ದು ಈಸಿ ಅನಿಸುತ್ತೋ ಅದನ್ನು ನೀವು ಮಾಡ್ಕೊಂಡ್ಬಿಡಿ. ಮಿಕ್ಸಿ ಜಾರ್ಗೆ ಕೂಡ ಹಾಕ್ಕೊಳ್ಬೋದು. ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ ತಕ್ಷಣ ಪೌಡರ್ ಆದ ತಕ್ಷಣ ನೋಡಿ ಯಾವ ರೀತಿ ತುಂಬಾ ಪೌಡರ್ ಚೆನ್ನಾಗಿ ಆಗಬೇಕು ಅಲ್ಲಿವರೆಗೂ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಪೂರ್ತಿಯಾಗಿ ಪೌಡರ್ ಆಗಿಬಿಟ್ಟಿದೆ. ನಾನು ಈ ರೀತಿ ಕುಟ್ಕೊಂಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಒಂದು ಬೌಲ್ ಒಳಗಡೆ ತೆಗೆದು ಕೂಡ ತೋರಿಸ್ತೇನೆ ಸ್ನೇಹಿತರೆ. ತುಂಬಾ ನೈಸಾಗಿ ಪೌಡರ್ ಆಗಿರುವಂಥದ್ದು ಈ ಒಂದು ಸೋಪಿನ ಪೌಡರ್. ನೋಡ್ಬೋದು ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿರೋದು ಅಂತ ಸ್ನೇಹಿತರೆ. ಇದನ್ನು ನೀವು ಎಷ್ಟು ತಿಂಗಳು ಬೇಕಾದರೂ ಕೂಡ ಸ್ಟೋರ್ ಮಾಡಿಟ್ಕೊಳ್ಬೋದು. ಇದೇ ರೀತಿ ನೀವು ಸೋಪನ್ನು ಚೆನ್ನಾಗಿ ಹುರಿದ್ಬಿಟ್ಟು ಅಂದರೆ ಫ್ರೈ ಮಾಡಿಬಿಟ್ಟು ಈ ರೀತಿ ನೀವು ಒಂದು ಡಬ್ಬಿಯಲ್ಲಿ ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಎಷ್ಟು ಡೇಸ್ ಬೇಕಾದರೂ. ನೋಡಿ, ನಾನಿವಾಗ ಬೌಲ್ ಒಳಗಡೆ ಹಾಕಿದ ತಕ್ಷಣ ನೋಡ್ಬೋದು ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿದೆ ಅಂತ. ಇದರೊಳಗಡೆ ಯಾವುದೇ ಒಂದು ವಸ್ತು ಇನ್ನೂ ನಾನು ಆ್ಯಡ್ ಮಾಡಿಲ್ಲ. ಕೇವಲ ಒಂದೇ ಒಂದು ಸೋಪನ್ನು ಚೆನ್ನಾಗಿ ಫ್ರೈ ಮಾಡಿದ ತಕ್ಷಣ ಇಷ್ಟರ ಮಟ್ಟಿಗೆ ಕಪ್ಪು ಬಣ್ಣಕ್ಕೆ ಬಂದಿರುವಂಥದ್ದು. ಯಾವುದೇ ಒಂದು ವಸ್ತು ಕೂಡ ಈ ರೀತಿ ಫ್ರೈ ಮಾಡಿದ ತಕ್ಷಣ ಬಂದೇ ಬರುತ್ತೆ. ಆದರೆ ನಮ್ಮ ಹೇರ್ಸ್ಗೆ ಈ ಒಂದು ಸೋಪ್ ತುಂಬಾ ಚೆನ್ನಾಗಿ ಬೆನಿಫಿಟ್ಸ್ ಇರುವಂಥದ್ದು ಸ್ನೇಹಿತರೆ. ಕಪ್ಪು ಬಣ್ಣಕ್ಕೆ ನಮ್ಮ ಕೂದಲನ್ನು ತಿರುಗು ಹಾಗೆ ಮಾಡುತ್ತೆ ಈ ಒಂದು ನ್ಯಾಚುರಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಸ್ನೇಹಿತರೆ. ನೋಡಿ, ಇವಾಗ ನಾನು ನಿಮಗೆ ಇದನ್ನು ಯಾವ ರೀತಿ ಒಂದು ಹೇರ್ ಡ್ರೈ ಆಗಿ ಯೂಸ್ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ ಬನ್ನಿ. ಸ್ವಲ್ಪ ಪ್ರಮಾಣದಲ್ಲಿ ನೋಡಿ ಈ ಒಂದು ಪೌಡರ್ನ 2 ಬೌಲ್ ಒಳಗಡೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇರುವಂಥದ್ದು. ನಾನು ನಿಮಗೆ 2 ಟಿಪ್ಸ್ನ ಹೇಳ್ಕೊಡ್ತೇನೆ ಸ್ನೇಹಿತರೆ. ನಿಮಗೆ ಯಾವುದು ಈಸಿ ವೇಯಲ್ಲಿ ಇರುತ್ತೋ ಅದನ್ನು ನೀವು ಟ್ರೈ ಮಾಡ್ಬೋದು. ನೋಡ್ಬೋದು, ನಾನಿವಾಗ ಒಂದು ಬೌಲ್ ಒಳಗಡೆ ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇರುವಂಥದ್ದು. ನೀವು ಬೇಕಾದರೆ ಇದರೊಳಗಡೆ ಆಲ್ಮಂಡ್ ಆಯಿಲ್ ಅಥವಾ ನೀವು
ಮಸ್ಟರ್ಡ್ ಆಯಿಲ್, ಯಾವುದು ಈ ಮೂರಲ್ಲಿ ಯಾವುದು ಆಯಿಲ್ ಕೂಡ ಯೂಸ್ ಮಾಡ್ಕೊಳ್ಬೋದು. 3 ಆಯಿಲ್ ಕೂಡ ನಿಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು. ಮಸ್ಟರ್ಡ್ ಆಯಿಲ್ ಕೂಡ ಸ್ನೇಹಿತರೆ ತುಂಬಾ ಒಳ್ಳೆಯದು, ನಿಮ್ಮ ಹೇರ್ ಫಾಲ್ ಸಮಸ್ಯೆ ಕಂಟ್ರೋಲ್ ಮಾಡುತ್ತೆ ಹಾಗೂ ನಿಮ್ಮ ಹೇರ್ಸ್ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ಬೋದು. ಮತ್ತು ಆಲ್ಮಂಡ್ ಆಯಿಲ್ ಕೂಡ ನಿಮ್ಮ ಕೂದಲು ಚೆನ್ನಾಗಿ ಬುಡದಿಂದ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಬೆಳೆಯುವ ಹಾಗೆ ಮಾಡುತ್ತೆ. ನೋಡ್ಬೋದು ಈ ಒಂದು ಹೇರ್ ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿರುವಂಥದ್ದು. ಯಾವುದೇ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಕೂಡ ವೇಗವಾಗಿ ರಿಸಲ್ಟ್ ಕೊಡೋದಿಲ್ಲ ಸ್ನೇಹಿತರೆ. ಇದನ್ನು ನೀವು ಯಾವ ರೀತಿ ಟ್ರೈ ಮಾಡ್ತಾ ಇರ್ತೀರೋ, ಅಂದರೆ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ತಾ ಹೋಗ್ತಿರೋ ಆವಾಗ ತುಂಬಾ ಚೆನ್ನಾಗಿ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ನೋಡ್ಬೋದು ಈ ರೀತಿ ಕಪ್ಪು ಬಣ್ಣಕ್ಕೆ ಬಂದಿರುವಂಥ ಈ ಒಂದು ಹೇರ್ ಡ್ರೈನ ನೀವು ಈಸಿಯಾಗಿ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಇವಾಗ ನಾನು ಬೆರಳುಗಳಿಗೆ ಕೂಡ ಅಪ್ಲೈ ಮಾಡಿ ತೋರಿಸ್ತೇನೆ ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿದೆ ಅಂತ ಸ್ನೇಹಿತರೆ. ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ ಹಾಗೂ ನಿಮ್ಮ ಹೆಡ್ಡೇಕ್ ಕೂಡ ನೊಯೋದಿಲ್ಲ. ಸ್ವಲ್ಪ ಜನಕ್ಕೆ ಹೇರ್ ಡ್ರೈಗಳನ್ನ ಹಚ್ಚಿದ ತಕ್ಷಣ ಹೆಡ್ಡೇಕ್ ಆಗ್ತಾ ಹೋಗುತ್ತೆ ಹಾಗೂ ಕಣ್ಣಿನ ಭಾಗ ಕೂಡ ನೈತಾ ಹೋಗುತ್ತೆ ಸ್ನೇಹಿತರೆ. ನೋಡಿ ಅವರಿಗೆ ಈ ರೀತಿಯಾದ ನ್ಯಾಚುರಲ್ ಹೇರ್ ಡ್ರೈಸ್ಗಳು ಸಜೆಸ್ಟ್ ಮಾಡಿಬಿಡಿ ಸ್ನೇಹಿತರೆ, ತುಂಬಾ ಒಳ್ಳೆಯದು. ಹಾಗೂ ನಿಮ್ಮ ಕೂದಲು ಕೂಡ ಪರ್ಮನೆಂಟ್ ಆಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ವೇಗವಾಗಿ ವೈಟ್ ಹೇರ್ ಸಮಸ್ಯೆ ಆಗೋದಿಲ್ಲ. ತುಂಬಾ ವೇಗವಾಗಿ ನಿಮ್ಮ ಕೂದಲು ಕೂಡ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಹಾಗೂ ನಿಮ್ಮ ಕೂದಲು ಹೇರ್ ಫಾಲ್ ಆಗೋದು ಕೂಡ ಕಂಟ್ರೋಲ್ ಮಾಡ್ಬೋದು. ನೋಡಿ ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿರುವಂಥದ್ದು ಸ್ನೇಹಿತರೆ. ಹಾಗಾದರೆ ನಾನು ನೆಕ್ಸ್ಟ್ ಇನ್ನೊಂದು ಹೇರ್ ಡ್ರೈನ ತಿಳಿಸ್ಕೊಡ್ತೇನೆ ಬನ್ನಿ. ನೋಡಿ ಇವಾಗ ಇನ್ನೊಂದು ಬೌಲ್ ಒಳಗಡೆ ನಾನು ಇದೇ ರೀತಿಯಾಗಿ ಸ್ವಲ್ಪ ಪೌಡರ್ನ ಇಟ್ಕೊಂಡಿದ್ನಲ್ವ, ಅದ್ರ ಒಳಗಡೆ ನೋಡಿ ಈ ರೀತಿ ಸ್ವಲ್ಪ ನಾನು ನೀರನ್ನು ಆ್ಯಡ್ ಮಾಡಿಬಿಟ್ಟು ಹೇರ್ ಡ್ರೈನ ಮಾಡ್ತಾ ಇರುವಂಥದ್ದು. ನೋಡಿ ಯಾವ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಸ್ವಲ್ಪ ಹಾಕ್ಕೊಂಡು ಈ ರೀತಿ ಸ್ಪೂನ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ ಒಂದು ಹೇರ್ ಡ್ರೈ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಎಣ್ಣೆ ಜಾಸ್ತಿ ಆಯಿಲಿ ಇದೆ ಅಂತಂದರೆ ಈ ರೀತಿ ನೀವು ಯೂಸ್ ಮಾಡ್ಕೊಳ್ಬೋದು. ಇದರೊಳಗಡೆ ಸ್ವಲ್ಪ ಅಲೋವೆರಾ ಜೆಲ್ ಇದ್ದರೆ ನೀವು ಯೂಸ್ ಮಾಡ್ಕೊಳ್ಬೋದು, ಹಾಕ್ಕೊಂಡ್ಬಿಟ್ಟು ಅಪ್ಲೈ ಮಾಡ್ಕೊಳ್ಬೋದು. ಅಲೋವೆರಾ ಜೆಲ್ನಿಂದ ನಿಮ್ಮ ಕೂದಲು ತುಂಬಾ ರಫ್ ಆಗ್ತಿದೆ, ಸಾಫ್ಟ್ ಆಗಬೇಕು ಅಂದರೆ ನೀವು ಯೂಸ್ ಮಾಡ್ಕೊಳ್ಬೋದು. ನಿಮ್ಮ ಕೂದಲು ತುಂಬಾ ಸಾಫ್ಟ್ ಆಗಿ ಬೆಳೀತಾ ಹೋಗುತ್ತೆ ಸ್ನೇಹಿತರೆ. ನೋಡ್ಬೋದು ಇವತ್ತಿನ ಈ ಒಂದು ಟಿಪ್ಸ್ ಕೂಡ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ಈ 2 ಟಿಪ್ಸ್ ಕೂಡ ನೀವು ಬಳಸ್ತಾ ಬನ್ನಿ ಹಾಗೂ ನಿಮಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಅಂತ ತಿಳ್ಕೊತೇನೆ ಸ್ನೇಹಿತರೆ. ಹಾಗೂ ನೆಕ್ಸ್ಟ್ ನಾನು ಇನ್ನೊಂದು ಸ್ಟೆಪ್ನ ಹೇಳ್ತೇನೆ ಬನ್ನಿ. ಇದ್ರ ಒಳಗಡೆ ಇದು ಹೀಗೆ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಅಥವಾ ನೀವು 1-2 ಸ್ಪೂನ್ ಅಷ್ಟು ನಾನು ನ್ಯಾಚುರಲ್ ಆಗಿರುವಂಥ ಹೀನಾ ಲೀವ್ಸ್ನಿಂದ ಪೌಡರ್ ಮಾಡ್ಕೊಂಡು ಇಟ್ಕೊಂಡಿರುವಂಥದ್ದು ಸ್ನೇಹಿತರೆ. ನಿಮಗೆ ಈ ಒಂದು ಹೇರ್ ಡ್ರೈ ಸಾಕಾಗಿಲ್ಲ ಅಂದರೆ ಇದ್ರ ಒಳಗಡೆ ಈ ರೀತಿ ನ್ಯಾಚುರಲ್ ಆಗಿರುವಂಥ ಪೌಡರ್ಗಳನ್ನ ಆ್ಯಡ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಬೋದು. ತುಂಬಾ ವೇಗವಾಗಿ ಇದರಿಂದ ನಿಮ್ಮ ಕೂದಲು ಸಾಫ್ಟ್ ಆಗುತ್ತೆ ಹಾಗೂ ಸ್ವಲ್ಪ ಶೈನಿಂಗ್ ಆಗಿ ಹೊಳೆಯೋ ಹಾಗೆ ಮಾಡುತ್ತೆ ಈ ಒಂದು ಹೀನಾ ಪೌಡರ್ನಿಂದ. ಅದಕ್ಕೋಸ್ಕರ ನೋಡಿ ನಾನು ಈ ಒಂದು ಪೌಡರ್ನ ಮನೆಯಲ್ಲೇ ರೆಡಿ ಮಾಡಿಟ್ಕೊಂಡಿರುವಂಥದ್ದು. ಹೀನಾ ಲೀವ್ಸ್ನಿಂದ ಪೌಡರ್ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಬೋದು. ಆಪ್ಷನಲ್, ನೀವು ಬೇಕಾದರೆ ಹಾಕ್ಕೊಳ್ಬೋದು ಅಥವಾ ಹಾಗೆ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದು ಕೂಡ ನಿಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು. ನೋಡಿ ಇವಾಗ 2 ಹೇರ್ ಡ್ರೈ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿರುವಂಥದ್ದು. ನಿಮಗೆ ಯಾವುದು ಇಷ್ಟವಾಗಿದೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ನೀವು ಕೂಡ ಯೂಸ್ ಮಾಡಿಬಿಟ್ಟು ಚೆನ್ನಾಗಿ ರಿಸಲ್ಟ್ ಬಂದರೆ ಕಮೆಂಟ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಇದೇ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಸ್ಗಳಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.